ಕಳೆದ ವಿಡಿಯೋದಲ್ಲಿಗೆ ನಿಮಗೆ ಪಂಚವಟಿ ಬಗ್ಗೆ ತಿಳಿಸಿದೆ. ಪಂಚವಟಿಯಲ್ಲಿ ಲಕ್ಷ್ಮಣನ ರೇಖೆ ಇರ್ಬೋದು, ರಾವಣ ಸೀತೆಯನ್ನು ಅಪಹರಿಸಿದಂತಹ ಜಾಗ ಇರ್ಬೋದು, ರಾಮ ಜಟಾಯಿಯ ಅಂತ್ಯ ಸಂಸ್ಕಾರ ಇರ್ಬೋದು, ಇದನ್ನೆಲ್ಲ ಕಥೆಗಳನ್ನು ಕೇಳಿದ್ರಿ, ಆ ಜಾಗಗಳನ್ನು ನೋಡಿದ್ರಿ. ಸೀತಾ ಅಪಹರಣದ ನಂತರ ಶ್ರೀರಾಮ ಅತ್ಯಂತ ದುಃಖಿತನಾಗಿ ಪಂಚವಟಿಯಿಂದ ದಕ್ಷಿಣದೆಡೆಗೆ ಬರುವಂತಹ ಸಮಯದಲ್ಲಿ ನಾನು ಈಗಿರುವಂತಹ ಜಾಗಕ್ಕೆ ಬಂದು ನೆಲೆ ನಿಲ್ತಾನೆ. ಅವನಿಗೆ ಆಯಾಸ ಆಗುತ್ತೆ, ಇಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟನ್ನು ತಗೊಂಡು ಶಿವನನ್ನ ಆರಾಧಿಸಿ ಪೂಜೆ ಮಾಡಬೇಕು ಅಂತ ಅವನಿಗೆ ಅಪೇಕ್ಷೆ ಆಗುತ್ತೆ. ವ್ಯವಸ್ಥೆ ಮಾಡು, ನಾನು ಪೂಜೆ ಮಾಡಬೇಕು ಅಂತೇಳಿ ಲಕ್ಷ್ಮಣನಿಗೆ ಹೇಳ್ತಾನೆ. ಆ ಲಕ್ಷ್ಮಣ ಆ ವಿಗ್ರಹವನ್ನ ತರ್ಲಿಕ್ಕೋಸ್ಕರ ಹೋಗ್ತಾನೆ ತುಂಬಾ ಹೊತ್ತು ಹೋಗ್ತಾನೆ. ಆದ್ರೆ ಲಕ್ಷ್ಮಣನಿಗೆ ಕಾದಂತಹ ರಾಮ ಕಾದು ಸುಸ್ತಾಗಿ ತಾನು ಮರಳಲ್ಲೇ ಒಂದು ಲಿಂಗವನ್ನ ಮಾಡಿ ಪೂಜೆಯನ್ನ ಆರಂಭ ಮಾಡ್ತಾನೆ. ಆ ಪೂಜೆ ಮಾಡಿದ ನಂತರ ಶ್ರೀರಾಮನಿಗೆ ಅತ್ಯಂತ ಬಾಯಾರಿಕೆ ಆಗುತ್ತೆ. ನೀರಿಗಾಗಿ ಸುತ್ತಾಡ್ತಾನೆ, ಅಲಿದಾಡ್ತಾನೆ, ಇಲ್ಲೆಲ್ಲೂ ನೀರು ಸಿಗೋದಿಲ್ಲ. ಯಾಕೆಂದ್ರೆ ಇದೆಲ್ಲವೂ ಸಮುದ್ರದ ತೀರ. ಈ 1 ಕಿಲೋಮೀಟರ್ ದೂರ ಹೋದ್ರೆ ಬರೀ ನಿಮ್ಗೆ ಸಮುದ್ರ ಮಾತ್ರ ಇದೆ, ಉಪ್ಪು ನೀರು, ಅದನ್ನು ಕುಡಿಯಕ್ಕಾಗಲ್ಲ. ಶ್ರೀರಾಮ ಆ ಕ್ಷಣ ಗಂಗೆಯನ್ನ ಪ್ರಾರ್ಥಿಸಿ ಒಂದು ಬಾಣವನ್ನ ಬಿಡ್ತಾನೆ. ಗಂಗೆ ಇಲ್ಲಿ ಪ್ರತ್ಯಕ್ಷವಾಗುವಂತಹ ಜಾಗನೇ ಇಲ್ಲಿದೆ ನೋಡಿ. ದಯ್ಯಾರೆ ಮೋಹೆ ಬೇಜೋ ಯಾರಿ, ದಯ್ಯಾರೆ ಮೋಹೆ ಬೇಜೋ ಯಾರಿ, ಶಾನೆ ಜಾಮುಕ್ ರಂಗ ಮೇ, ಶಾನೆ ಜಾಮುಕ್ ರಂಗ ಮೇ. ಇದೇ ಜಾಗದಲ್ಲಿ ಶ್ರೀರಾಮ ಬಾಣವನ್ನ ಬಿಟ್ಟು ಗಂಗೆಯನ್ನ ಪ್ರತ್ಯಕ್ಷ ಮಾಡಿ ತನ್ನ ಬಾಯಾರಿಕೆಯನ್ನ ನೀಗಿಸ್ಕೊಂತಾನೆ. ಅದಾದ ನಂತರದಲ್ಲಿ ಇದೇ ನೀರನ್ನ ತಗೊಂಡೋಗಿ ಶಿವಲಿಂಗಕ್ಕೆ ಆರಾಧನೆಯನ್ನ ಮಾಡ್ತಾನೆ. ಆ ಶಿವನ ಆರಾಧನೆಗೆ ಮೆಚ್ಚಿ ಶಿವ ಇಲ್ಲಿ ಪ್ರತ್ಯಕ್ಷವಾಗಿ ಸ್ವಯಂಭುವಾಗಿ ಪ್ರತಿಷ್ಠಾಪಿತನಾಗ್ತಾನೆ. ಅವನ ಹೆಸರೇ ವಾಲುಕೇಶ್ವರ ಅಂತ ಕರೀತಾರೆ. ಮತ್ತೊಂದು ಆಶ್ಚರ್ಯ ಏನು ಅಂತಂದ್ರೆ, ಶ್ರೀರಾಮ ಬಾಣ ಬಿಟ್ಟಿದ ಕ್ಷಣದಿಂದ ಈ ಕ್ಷಣ ತನಕ ಒಂದೇ ಒಂದು ಹನಿ ಕಮ್ಮಿ ಆಗಿಲ್ಲ. ಅದೇ ಫೋರ್ಸ್ ಅಲ್ಲಿ ನೀರು ಬರ್ತಾನೆ ಇದೆ ಅಂತ ಇಲ್ಲಿನ ಅನೇಕ ಸ್ಥಳೀಯರು ಹೇಳ್ತಾರೆ. ಇದ್ರ ಜೊತೆಗೆ ಇಲ್ಲಿಂದ 1 ಕಿಲೋಮೀಟರ್ ದೂರಕ್ಕೆ ಹೋದ್ರೆ ಅತ್ಯಂತ ಹತ್ತಿರದಲ್ಲಿ ಸನಿಹದಲ್ಲಿ ಇರುವಂತಹ ಸಮುದ್ರ ಸಿಗುತ್ತೆ. ಉಪ್ಪು ನೀರಿನ ಮಧ್ಯದಲ್ಲಿ ಎಲ್ಲಿಂದ ಬರುತ್ತೆ, ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಇವತ್ತು ರಾಮ ಬಿಟ್ಟಿದಂತಹ ಬಾಣದಿಂದ ಗಂಗೆ ಹರಿತಿದ್ದಾಳೆ. ಕಲ್ಯಾಣಿಯ ಭಾಗ ಇದು. ಆ ಮೇಲ್ಭಾಗದಲ್ಲಿ ಏನು ಕಾಣಿಸ್ತಿದೆ ನಿಮಗೆ ಗೋಪುರ, ಇದೇ ವಾಲುಕೇಶ್ವರ. ಇದೇ ಜಾಗದಲ್ಲಿ ಶ್ರೀರಾಮ ಮರಳಿನಲ್ಲಿ ಲಿಂಗವನ್ನ ಮಾಡಿ ಪೂಜೆಯನ್ನ ಮಾಡ್ತಾನೆ. ಆ ಪೂಜೆಗೆ ಮೆಚ್ಚಿದಂತಹ ಪರಶಿವ ಅಲ್ಲಿ ಪ್ರಾದುರ್ಭವ ಆಗ್ತಾನೆ ಸಾಲಿಗ್ರಾಮ ಶಿಲೆಯಲ್ಲಿ. ನೋಡಿ, ಈ ಜಾಗದಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳು ನಡೀತಾ ಇರುತ್ತೆ. ತೆಪ್ಪೋತ್ಸವಗಳು, ಉತ್ಸವಗಳು ನಡೀತಾನೆ ಇರುತ್ತೆ ಈ ಜಾಗದಲ್ಲಿ. ಈಗಲೂ ಕೂಡ ಇಲ್ಲಿ ಶ್ರೀರಾಮನನ್ನ ಶಿವನನ್ನ ಅನನ್ಯ ಭಕ್ತಿಯಾಗಿ ಆರಾಧಿಸ್ತಾರೆ. ಅನೇಕ ವಿಶೇಷ ದಿನಗಳಲ್ಲಿ ಬಂದು ಇಲ್ಲಿ ಶಿವನಿಗೆ ಸ್ಮರಣೆಯನ್ನು ಮಾಡ್ತಾ ಶ್ರೀರಾಮ ಭಜನೆಯನ್ನು ಮಾಡ್ತಾರೆ. ನೀವು ಮೇಲ್ಗಡೆ ನೋಡ್ತಿರೋದೆಲ್ಲ ಮುಂಬೈ ಮಹಾನಗರದ ಮಧ್ಯಭಾಗದಲ್ಲಿರುವಂತಹ ಬಿಲ್ಡಿಂಗ್ಗಳು. ಜಾಗ ಸಿಗಲ್ಲ ಅಂತಹ ಸಿಟಿ ಮಧ್ಯದಲ್ಲಿ ಶ್ರೀರಾಮ ಬಂದೋದಂತಹ, ಸ್ಪರ್ಶ ಮಾಡಿದಂತಹ, ರಾಮನಿಂದ ಪುನೀತವಾದಂತಹ, ರಾಮನಿಂದ ನಿರ್ಮಾಣವಾದಂತಹ ಅದ್ಭುತ ಲೋಕಕ್ಕೆ ನೀವು ಬರ್ತೀರಾ. ಬರೀ ಇಲ್ಲಿ ವಾಲುಕೇಶ್ವರ ಒಂದೇ ಇಲ್ಲ, ಇಲ್ಲಿ ರಾಮೇಶ್ವರ ಇದೆ, ಗಣಪತಿ ಇದೆ, ಅನೇಕ ದೇವಸ್ಥಾನಗಳಿದೆ, ಒಂದಲ್ಲ ಎರಡಲ್ಲ ಅಂತ. ಕೆಲವರು ಮಹಾರಾಜರು ಪ್ರತಿಷ್ಠಾಪನೆ ಮಾಡಿದರೆ ಇನ್ನೊಂದಷ್ಟು ಉದ್ಭವ ಆಗಿರುವಂಥ ಶಿವಲಿಂಗ ಇದೆ. ನೀವು ಈ ಜಾಗದಲ್ಲಿ ಎಲ್ಲೇ ಕೆದಕಿ ಏನೇ ಮಾಡಿದ್ರು ಕೂಡ ನಿಮಗೆ ಸಿಗೋದು ಶಿವಲಿಂಗ. ಬರೀ ಹಿಂದೂ ಧರ್ಮದ ಸಂಪ್ರದಾಯ ಅಷ್ಟೇ ಅಲ್ಲ, ಇಲ್ಲಿ ಜೈನ ಧರ್ಮದ ಸಂಪ್ರದಾಯ ಕೂಡ ತುಂಬ ಹೆಚ್ಚಾಗಿದೆ. ರಾಮೇಶ್ವರನ ಸನ್ನಿಧಾನ.
ಅಷ್ಟೇ ಅಲ್ಲದೆ ನೀವು ಯಾವ ಜಾಗದಲ್ಲಿ ಯಾವ ಮೂಲೆಯಲ್ಲಿ ನೋಡಿದ್ರು ನಿಮಗೆ ಅತ್ಯಂತ ಪುರಾತನ ಮರಗಳು, ಅದ್ರ ಜೊತೆಗೆ ನಿಮಗೆ ಅತ್ಯಂತ ಪುರಾತನವಾದಂತಹ ವಿಗ್ರಹಗಳು ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಬಂದ್ರೇ ಏನೋ ಒಂದು ದೈವದ ಶಕ್ತಿಯ ಒಂದು ಅನಾವರಣ ನೀವು ನೋಡ್ಬೋದು. ಇಲ್ಲಿ ನೋಡಿ ನಂದಿ ಪಕ್ಕದಲ್ಲಿ ಶಿವ, ಅಲ್ಲಿ ಗಣಪತಿ, ಇಲ್ಲಿ ದಕ್ಷಿಣಾಮೂರ್ತಿ. ನೀವು ಇಲ್ಲಿ ಎದುರುಗಡೆ ನೋಡ್ತಿರೋದು ವೆಂಕಟೇಶ ಬಾಲಾಜಿ ಮಂದಿರ. ನೋಡಿದ್ರಲ್ಲ, ಇದು ಶ್ರೀರಾಮನ ಹೆಜ್ಜೆ ಗುರುತುಗಳನ್ನು ಹುಡುಕ್ತಾ ಇವತ್ತು ಶ್ರೀರಾಮರು ಮುಂಬೈನ ಮಹಾನಗರಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೊಮ್ಮೆ ಮತ್ತೊಂದು ವಿಚಾರದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದ. ಶ್ರೀ ಚರಣ ಸೇವಕ.